ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ KSP ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. 20 ಕ್ವಶನ್ಗಳಿವೆ ಈ ವಿಡಿಯೋದಲ್ಲಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಎರಡನೇ ಕ್ವಶನ್ ನೋಡೋಣ ಇವಾಗ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಚಿರತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ. ಇವಾಗ ಮೂರನೇ ಕ್ವಶನ್ ನೋಡೋಣ. ಭಾರತದ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್. ನಾಲ್ಕನೇ ಕ್ವಶನ್ ನೋಡೋಣ ಇವಾಗ. ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ಆಪ್ಷನ್ ಎ ವಂದೇ ಮಾತರಂ, ಆಪ್ಷನ್ ಬಿ ಜನಗಣಮನ, ಆಪ್ಷನ್ ಸಿ ಸಾರೆ ಜಹಾನ್ ಸೆ ಅಚ್ಚಾ, ಆಪ್ಷನ್ ಡಿ ಜನನಿ ಜನ್ಮಭೂಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜನಗಣಮನ. ಇವಾಗ ಐದನೇ ಕ್ವಶನ್ ನೋಡೋಣ. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಆರನೇ ಕ್ವಶನ್ ನೋಡೋಣ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಆಪ್ಷನ್ ಎ ಗಿಳಿ, ಆಪ್ಷನ್ ಬಿ ಹಂಸ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಪಾರಿವಾಳ. ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರೀಯ ಪಕ್ಷಿ ಆಪ್ಷನ್ ಸಿ ನವಿಲು. ಇವಾಗ ಏಳನೇ ಕ್ವಶನ್ ನೋಡೋಣ. ಭಾರತದ ಸ್ವಾತಂತ್ರ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೊ ಇದು ಬೇಸಿಕ್ ಕ್ವಶನ್ ಆಗಿರೋದ್ರಿಂದ ಈಸಿ ಇರುತ್ತೆ ಕ್ವಶನ್ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟ್ ನಂತರ ಕಷ್ಟ ಕ್ವಶನ್ ಬರುತ್ತೆ. ಸೊ ಆಪ್ಷನ್ ಎ ಜನವರಿ 26, ಆಪ್ಷನ್ ಬಿ ಆಗಸ್ಟ್ 15, ಆಪ್ಷನ್ ಸಿ ಅಕ್ಟೋಬರ್ 2, ಆಪ್ಷನ್ ಡಿ ನವೆಂಬರ್ 14. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ 15. ಭಾರತದ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಆಗಸ್ಟ್ 15ರಂದು. ಸೊ ಎಂಟನೇ ಕ್ವಶನ್ ನೋಡೋಣ. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ನೀಡಿದವರು ಯಾರು? ಸೊ ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಡಿ ನೆಹರು. ಇದಕ್ಕೆ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ನೀಡಿದರು, ಆಪ್ಷನ್ ಸಿ. ಒಂಬತ್ತನೇ ಕ್ವಶನ್ ನೋಡೋಣ ಇವಾಗ. ಕರ್ನಾಟಕ ರಾಜ್ಯೋತ್ಸವ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಅಕ್ಟೋಬರ್ 2, ಆಪ್ಷನ್ ಬಿ ನವೆಂಬರ್ 1, ಆಪ್ಷನ್ ಸಿ ಆಗಸ್ಟ್ 15, ಆಪ್ಷನ್ ಡಿ ಜನವರಿ 26. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ನವೆಂಬರ್ 1ರಂದು ಆಚರಿಸ್ತೇವೆ, ಆಪ್ಷನ್ ಬಿ. ಇವಾಗ 10ನೇ ಕ್ವಶನ್ ನೋಡೋಣ ನಾವು. ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಕೊಡಗು, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಬೆಳಗಾವಿ. ಜೋಗ ಜಲಪಾತವು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಆಪ್ಷನ್ ಬಿ ಸರಿಯಾದ ಉತ್ತರ. 11ನೇ ಕ್ವಶನ್ ನೋಡೋಣ ಇವಾಗ. ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? ಆಪ್ಷನ್ ಎ ಮೌರ್ಯ ಸಾಮ್ರಾಜ್ಯದ, ಆಪ್ಷನ್ ಬಿ ಚೋಳ ಸಾಮ್ರಾಜ್ಯ, ಆಪ್ಷನ್ ಸಿ ವಿಜಯನಗರ ಸಾಮ್ರಾಜ್ಯ, ಆಪ್ಷನ್ ಡಿ ಮೊಘಲ ಸಾಮ್ರಾಜ್ಯ. ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು, ಆಪ್ಷನ್ ಸಿ ಸರಿಯಾದ ಉತ್ತರ. 12ನೇ ಕ್ವಶನ್. ಭಾರತದ ರಾಷ್ಟ್ರಪತಿಯ ನಿವಾಸ ಯಾವುದು? ಆಪ್ಷನ್ ಎ ಸಂಸತ್ ಭವನ, ಆಪ್ಷನ್ ಬಿ ರಾಷ್ಟ್ರಪತಿ ಭವನ, ಆಪ್ಷನ್ ಸಿ ಸುಪ್ರೀಂ ಕೋರ್ಟ್, ಆಪ್ಷನ್ ಡಿ ರಾಜಘಾಟ್. ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿ ನಿವಾಸವು ರಾಷ್ಟ್ರಪತಿ ಭವನವಾಗಿದೆ, ಸರಿಯಾದ ಉತ್ತರ ಬಿ. 13ನೇ ಕ್ವಶನ್ ನೋಡೋಣ ನಾವೀಗ. ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 16 ವರ್ಷ, ಆಪ್ಷನ್ ಬಿ 17 ವರ್ಷ, ಆಪ್ಷನ್ ಸಿ 18 ವರ್ಷ, ಆಪ್ಷನ್ ಡಿ 21 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 18. ಯಾರದೇ ಒಂದು ವ್ಯಕ್ತಿ ಆಗಲಿ ಮತದಾನ ಮಾಡಬೇಕಂತಿದ್ರೆ ಅವರು 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕಾಗತ್ತೆ. ಇವಾಗ 14ನೇ ಕ್ವಶನ್ ನೋಡೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಕೋಲ್ಕತ್ತಾ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ನವದೆಹಲಿಯಲ್ಲಿದೆ, ಆಪ್ಷನ್ ಸಿ ಸರಿಯಾದ ಉತ್ತರ. 15ನೇ ಕ್ವಶನ್ ನೋಡೋಣ. 25 × 4
ಈಸ್ ಈಕ್ವಲ್ ಟು ಡ್ಯಾಶ್. ಆಪ್ಷನ್ ಎ 90, ಆಪ್ಷನ್ ಬಿ 95, ಆಪ್ಷನ್ ಸಿ 100, ಆಪ್ಷನ್ ಡಿ 105. ಸರಿಯಾದ ಉತ್ತರ ಆಪ್ಷನ್ ಸಿ 100. 14ನೇ ಕ್ವಶನ್ ನೋಡೋಣ. 144 ಭಾಗಿಸು 12 ಈಸ್ ಈಕ್ವಲ್ ಟು ಡ್ಯಾಶ್. ಆಪ್ಷನ್ ಎ 10, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಡಿ 13. ಸರಿಯಾದ ಉತ್ತರ ಆಪ್ಷನ್ ಸಿ 12. ಕ್ವಶನ್ ನಂಬರ್ 17ನೇ ಕ್ವಶನ್ ನೋಡೋಣ ಇವಾಗ ನಾವು. 20% ಆಫ್ 200 20% ಅದು ಎಷ್ಟಾಗುತ್ತೆ ಅಂತ. ಆಪ್ಷನ್ ಎ 20, ಆಪ್ಷನ್ ಬಿ 30, ಆಪ್ಷನ್ ಸಿ 40, ಆಪ್ಷನ್ ಡಿ 50. ಸರಿಯಾದ ಉತ್ತರ 40. ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಸಿ. ಇವಾಗ 18ನೇ ಕ್ವಶನ್ ನೋಡೋಣ. ಸರಣಿಯನ್ನು ಪೂರ್ಣಗೊಳಿಸಿ. 2, 4, 8, 16 ಡ್ಯಾಶ್ ಅಂತ ಉಂಟು. ಸೊ 24 ಆಪ್ಷನ್ ಎ, 30 ಆಪ್ಷನ್ ಬಿ, 37 ಆಪ್ಷನ್ ಸಿ, 36 ಆಪ್ಷನ್ ಡಿ. ಸರಿಯಾದ ಉತ್ತರ 32 ಆಪ್ಷನ್ ಸಿ ಸರಿಯಾದ ಉತ್ತರ. 19ನೇ ಕ್ವಶನ್ ನೋಡೋಣ. 1000 - 375 ಈಸ್ ಈಕ್ವಲ್ ಟು ಡ್ಯಾಶ್. ಆಪ್ಷನ್ ಎ 615, ಆಪ್ಷನ್ ಬಿ 620, ಆಪ್ಷನ್ ಸಿ 625, ಆಪ್ಷನ್ ಡಿ 630. ಸರಿಯಾದ ಉತ್ತರ ಆಪ್ಷನ್ ಸಿ 625. 20ನೇ ಕ್ವಶನ್ ನೋಡೋಣ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಮಲ್ಲಿಗೆ, ಆಪ್ಷನ್ ಸಿ ಕಮಲ, ಆಪ್ಷನ್ ಡಿ ಸೂರ್ಯಕಾಂತಿ. ಸರಿಯಾದ ಉತ್ತರ ಭಾರತದ ರಾಷ್ಟ್ರೀಯ ಹೂವು ಕಮಲ. ಥ್ಯಾಂಕ್ ಯು. ಇದೇ ರೀತಿ ಕ್ವಶನ್ಸ್ಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.